ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಅಂಚೆ ಇಲಾಖೆಯಲ್ಲಿ ಸಿಗುವ ಯೋಜನೆಗಳ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೂಡ ಕೊಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇತ್ತೀಚಿನ ಕೆಲವು ವರ್ಷಗಳಿಂದ ಭಾರತ ದೇಶದ ಹೆಮ್ಮೆಯ ಇಲಾಖೆ ಅಂಚೆ ಇಲಾಖೆ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೂಡ ಬ್ಯಾಂಕ್ ಸೌಲಭ್ಯ ನೀಡುತ್ತದೆ ಎನ್ನುವ ವಿಚಾರವೂ ಕೂಡ ತಿಳಿದಿದೆ. ಅಂಚೆ ಇಲಾಖೆಯಲ್ಲಿ ಸಿಗುವ ಯೋಜನೆಗಳ ಬಡ್ಡಿ ದರವನ್ನು ಹೆಚ್ಚಿಸುವ ಮೂಲಕ ಕೊಡುಗೆ ನೀಡುತ್ತಾರೆ ಕೂಡ. ನೇರವಾಗಿ ಕೇಂದ್ರ ಸರ್ಕಾರದ ಬ್ಯಾಂಕ್ ಎನಿಸಿಕೊಂಡಿರುವ ಈ ಅಂಚೆ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ತೆರೆಯುವುದರಿಂದ ಹಿಡಿದು ಹಣಕಾಸಿನ ಹೂಡಿಕೆ ಮಾಡುವವರೆಗೆ ಸಾಕಷ್ಟು ಯೋಜನೆಗಳು ಇವೆ. ಹೆಚ್ಚಿನ ಜನಸಾಮಾನ್ಯರಿಗೆ ಇದರ ಬಗ್ಗೆ ಮಾಹಿತಿ ತಿಳಿದಿಲ್ಲ. ಇನ್ನು ಪ್ರತಿ ವರ್ಷ ಬಜೆಟ್ ಮಂಡನೆ ಆದಾಗಲೂ ಕೂಡ ಆರ್ಥಿಕ ಸಚಿವರು, ಅಂತೆಯೇ 2024-25ನೇ ಸಾಲಿನಲ್ಲಿ ಆರ್ಥಿಕ ಸಚಿವರಾದ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅಂಚೆ ಕಚೇರಿಯ ರಿಕವರಿ ಡಿಪಾಸಿಟ್ ಮೇಲಿನ ಬಡ್ಡಿದರವನ್ನು ಹೆಚ್ಚಿಗೆ ಮಾಡಿ ದೇಶದ ಜನತೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಡ ಹಾಗೂ ಮಧ್ಯಮ ವರ್ಗವೇ ಹೆಚ್ಚಾಗಿ ಅಂಚೆ ಕಚೇರಿಯ ಫಲಾನುಭವಿಗಳಾಗಿರುವುದರಿಂದ ಈ ಪ್ರಸ್ತುತ ಬಡ್ಡಿದರ ಎಷ್ಟಿದೆ ಮತ್ತು ಈ ಯೋಜನೆ ಹೇಗೆ ವಿಶೇಷವಾಗಿದೆ ಎಂದು ತಿಳಿಯೋಣ ಬನ್ನಿ. ಈ ಯೋಜನೆ ಹೆಸರು ಬಂದು ಪೋಸ್ಟ್ ಆಫೀಸ್ ರಿಕವರಿ ಡಿಪಾಸಿಟ್ ಸ್ಕೀಮ್ ಅಂತ. ಈ ಯೋಜನೆ ಕುರಿತ ಪ್ರಮುಖ ಅಂಶಗಳನ್ನು ತಿಳಿಯೋಣ. ಭಾರತೀಯ ನಾಗರಿಕನಾದ ಯಾವುದೇ ವ್ಯಕ್ತಿಯು ಈ ಯೋಜನೆಯ ಖಾತೆ ತೆರೆಯಬಹುದು. ಕನಿಷ್ಠ ರೂಪಾಯಿ 100ರಿಂದ ಆರಂಭಿಸಿ ಈ ಯೋಜನೆಯನ್ನು ಆರಂಭಿಸಬಹುದು. ಈ ಯೋಜನೆಯ ವಿಶೇಷತೆ ಏನೆಂದರೆ, ಪ್ರತಿ ತಿಂಗಳು ಕೂಡ ನೀವು ನಿಗದಿಪಡಿಸಿಕೊಂಡ ರೂಪಾಯಿ 100ಗಿಂತ ಹೆಚ್ಚಿನ ಮೊತ್ತ ಮೌಲ್ಯವನ್ನು ನಿಗದಿತ ದಿನಾಂಕದಂದು ಡಿಪಾಸಿಟ್ ಮಾಡುತ್ತಾ ಬಂದರೆ ಯೋಜನೆಯ ಮೆಚ್ಯೂರಿಟಿ ಅವಧಿ 5 ವರ್ಷಗಳು ಇರುತ್ತದೆ. 5 ವರ್ಷ ಮುಗಿದ ಬಳಿಕ 7.5% ಬಡ್ಡಿದರದೊಂದಿಗೆ ನಿಮ್ಮ ಉಳಿತಾಯ ಹಾಗೂ ಉಳಿತಾಯದ ಮೇಲಿನ ಹಣವು ಒಟ್ಟಿಗೆ ಕೈ ಸೇರುತ್ತದೆ. ಒಂದು ವೇಳೆ ಯಾವುದು ಅನಿವಾರ್ಯ ಸಂದರ್ಭದಲ್ಲಿ ಯಾವುದಾದರೂ ತಿಂಗಳು ಹಣ ಕಟ್ಟಲು ಸಾಧ್ಯವಾಗದಿದ್ದರೆ ದಂಡ ಕಟ್ಟಿ ಪಾವತಿ ಮಾಡುವ ಮೂಲಕ ಖಾತೆಯನ್ನು ಚಾಲ್ತಿಯಲ್ಲಿ ಇಟ್ಟುಕೊಂಡಿರಬಹುದು. ಆದರೆ 6 ತಿಂಗಳು ಯಾವುದೇ ವ್ಯವಹಾರ ನಡೆಸದೇ ಇದ್ದಲ್ಲಿ ಖಾತೆಯು ರದ್ದಾಗುತ್ತದೆ. ಯೋಜನೆಗೆ 3 ವರ್ಷ ತುಂಬಿದ ಬಳಿಕ ಯಾವುದೇ ಸಮಯದಲ್ಲಿ ನೀವು ನಿಮ್ಮ ಖಾತೆಯನ್ನು ರದ್ದುಪಡಿಸಬಹುದು. ಆದರೆ ಅಂತಹ ಸಮಯದಲ್ಲಿ ಉಳಿತಾಯ ಖಾತೆ ಮೇಲೆ ಪಡೆಯುವ ಬಡ್ಡಿದರವನ್ನು ಅಷ್ಟೇ, ಅಂದರೆ 4% ಮಾತ್ರ ಪಡೆಯಬಹುದಾಗಿದೆ. ಅಂಚೆ ಕಚೇರಿಯ ಇತರ ಯೋಜನೆಗಳಂತೆ ನಾಮಿನಿ ಫೆಸಿಲಿಟಿ ಕೂಡ ಲಭ್ಯವಿದೆ. ಒಂದು ವೇಳೆ ಖಾತೆದಾರ ಮೃತಪಟ್ಟರೆ ಸೂಚಿಸಿದ ನಾಮಿನಿಗೆ ಕಾನೂನುಬದ್ಧ ಹಣ ಸೇರುತ್ತದೆ. ಉದಾಹರಣೆಯೊಂದಿಗೆ ಹೇಳುವುದಾದರೆ, ನೀವೇನಾದರೂ ರೂಪಾಯಿ 840 ಪ್ರತಿ ತಿಂಗಳು ಹೂಡಿಕೆ ಮಾಡುತ್ತಾ ಬಂದರೆ 5 ವರ್ಷಕ್ಕೆ ಹೂಡಿಕೆ ರೂಪಾಯಿ 10,080 ರೂಪಾಯಿಗಳಾಗಿರುತ್ತದೆ. ಅದರಂತೆ 5 ವರ್ಷಕ್ಕೆ 50,400. ನಂತರ ಮೆಚ್ಯೂರಿಟಿ ಸಮಯದಲ್ಲಿ 7.5% ಬಡ್ಡಿ ಸಹಿತ ಒಟ್ಟಾರೆಯಾಗಿ 72,665 ರೂಪಾಯಿಗಳನ್ನು ಹಿಂಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಂಚೆ ಶಾಖೆಗೆ ಒಮ್ಮೆ ಭೇಟಿ ಕೊಡಿ ಮತ್ತು ವಿವರವನ್ನು ತಿಳಿದುಕೊಳ್ಳಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಸಿ ಯು.